ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು ಟಾರ್ವಾಡ್ಗೆ ಅಟ್ಯಾಚ್ ಆಗಿರೋ ವಿತ್ ಬೋರ್ ಅಂತ ಒಂದು ಒಳ್ಳೆ ತೋಟ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಮಾರ್ಚ್ ತಿಂಗಳಲ್ಲಿ 2ನೇ ರಿಜಿಸ್ಟರ್ ಆಗಿದೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಜಮೀನನ್ನು ಬೈ ಮಾಡಿರೋಂಥ ಮೈಸೂರಿನ ಶ್ರೀ ವಸ್ತಾ ಸರ್ ಮತ್ತು ಅವ್ರ ಕುಟುಂಬಕ್ಕೆ ಧನ್ಯವಾದಗಳು. ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ಆಸ್ತಿನ ಸಂಪಾದಿಸುವಂತಾಗಲಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಜಮೀನು ಖರೀದಿಸಿದ ಎಲ್ಲ ಬಯರ್ಸ್ ಕೂಡ ಅನಂತ ಧನ್ಯವಾದಗಳು. ಇನ್ನು ಜಮೀನು ವಿಚಾರಕ್ಕೆ ಬಂದರೆ ನೋಡಿದ್ರಲ್ಲ, ಅಲ್ಲಿ ಕಾರ್ ನಿಂತಿದೆಯಲ್ಲ, ಅದೇ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋದು. ಇದರಲ್ಲಿ 2 ಎಕರೆ 7 ಗುಂಟೆ ಪಟ್ಟ ಲ್ಯಾಂಡ್ ಆದರೆ 1 ಎಕರೆ ಎಕ್ಸ್ಟ್ರಾ ಖರಾಬ್ ಲ್ಯಾಂಡ್ ಸಿಗುತ್ತೆ. ಅಂದರೆ ಅದು ಫ್ರೀ ಲ್ಯಾಂಡು, ಗೌರ್ಮೆಂಟ್ ಖರಾಬ್ ಲ್ಯಾಂಡು. RTC ಬರೀ 3 ಗುಂಟೆ ಮಾತ್ರ ಮೆನ್ಷನ್ ಆಗಿದೆ, ಬಟ್ 1 ಎಕರೆ ಎಲ್ಲ ಒತ್ತುವರೆ ಆಗಿದೆ. ಎಂಟೈರ್ ಲ್ಯಾಂಡು ಫೆನ್ಸ್ ಆಗಿದೆ, ಕೆಂಪು ಮಣ್ಣು, ಟಾರ್ ರೋಡ್ಗೆ ಬಿಡುತ್ತು ಚೆನ್ನಾಗಿದೆ. ಒಂದು ಬೋರ್ ಇದೆ, ಒಂದು ಬೋರೇ ಬೇಕಾದಷ್ಟು ನೀರು, ತುಂಬಾ ಚೆನ್ನಾಗಿದೆ ನೀರು. ಎಂಟೈರ್ ಲ್ಯಾಂಡು ಕೂಡ ಅಂದರೆ ಡ್ರಿಪ್ ಇರಿಗೇಷನ್ ಮುಖಾಂತರ ಡಿಸ್ಪ್ಯಾಚ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಕೊಕೊನಟ್ ಬಂದು 140 ಇದೆ, ಅಂದರೆ 40 ದೊಡ್ಡ 100 ಚಿಕ್ಕದು ಹಾಕಿದ್ದಾರೆ, ಅಂದರೆ ಟೋಟಲ್ 140 ಕೊಕೊನಟ್ ಬರುತ್ತೆ. ಮತ್ತು ಇವರು ಸಪೋಟಲ್ಲಿ ಹಾಕಿದ್ದಾರೆ, ಒಂದು 35 ಸಪೋಟ ಇದೆ, ಮ್ಯಾಂಗೋ ಒಂದು 15 ಇದೆ, ಟೀಕು 100+ ಇದೆ, ಲೆಮನ್ ಒಂದು 2 ಇದೆ, ಸ್ವಲ್ಪ ಮಿಕ್ಸು ಬೇರೆ ಸ್ವಲ್ಪ ಸಣ್ಣ ಪುಟ್ಟ ಗಿಡ ಇದೆ. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ನೋಡಿ ಫಲ ಹೆಂಗೆ ಬಿಟ್ಟಿದೆ ಅಂದರೆ, ಕೆಲವೊಂದು ಮರಗಳಲ್ಲಿ ತುಂಬಾ ದಪ್ಪ ಇದೆ ಕಾಯಿ. ಏನು 40 ಫಲ ಬಿಡೋ ಮರ ಇದೆ, ಅದರಲ್ಲೆಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನಾನು ಮೊದಲು ಹೇಳ್ದಂಗೆ ಟಾರ್ ರೋಡ್ಗೆ ಅಟ್ಯಾಚು, ಯಾವುದೇ ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ನೀವು ಬ್ಯಾಂಗ್ಳೂರಿಂದ ಮೈಸೂರಿಂದ ಹೊರಟರು ಕೂಡ ಲ್ಯಾಂಡವ್ರು ಕೂಡ ಟಾರ್ ರೋಡೇ ಇದೆ. ಇದು ಚಾಮರಾಜನಗರದಿಂದ 13 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 60 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 170 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಬೆಂಗಳೂರಿಂದ ಯಾವ ಲೊಕೇಶನ್ ಹಾಕ್ತೀವಿ ಅಂದರೆ, ಎಕ್ಸ್ಪ್ರೆಸ್ ಹೈವೇ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಲೊಕೇಶನ್ ಹಾಕಿರ್ತೀವಿ. ನಿಮ್ಮ ಹೋಮ್ ಲೊಕೇಶನ್ಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಚಾಮರಾಜನಗರಕ್ಕೆ ನಿಯರ್ ಬೈ ಇರೋದ್ರಿಂದ ನೀವು ಮಳವಳ್ಳಿ ಮತ್ತು ಕೊಳ್ಳೇಗಾಲ ಮುಖಾಂತರ ಬಂದರೆ ತುಂಬ ಹತ್ರ ಆಗುತ್ತೆ ಬ್ಯಾಂಗ್ಳೂರಿಂದ ಬರೋರು. ಮೈಸೂರಿಂದ ಬರೋರು ನಂಜನಗೂಡು ಮುಖಾಂತರ ಬಂದು ನಂಜನಗೂಡಿಂದ ಇಲ್ಲಿಗೆ ಬರಬೇಕಾಗುತ್ತೆ. ನೋಡಿ ಮಾವೆಲ್ಲ ಆಲ್ರೆಡಿ ಫಲ ಬಿಡ್ತಾಯಿದೆ, ಮಾವಿನ ಕಾಯಿ ನೋಡ್ತಾ ಇರ್ಬೋದು, ಮಾವಿನನ್ನು ಆಲ್ರೆಡಿ ಫಲ ಬಿಡ್ತಾಯಿದೆ. ತುಂಬಾ ಒಂದು ಒಳ್ಳೆಯ ಲೊಕೇಶನ್ಲಿರುವಂಥ ಜಮೀನಿದು, ಜನರ ಪ್ರಾಪರ್ಟಿ. ತೋಟ ನೋಡೋದೇ ಸಾಕು, ತುಂಬ ಚೆನ್ನಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೇನು ಬೇಕು ಲೀಗಲ್ಗೆ ಎಲ್ಲ ಡಾಕ್ಯುಮೆಂಟ್ಸು ಕೊಡೋಣ. ಪ್ರತಿಯೊಂದು ಮಾವಿನ ಮರಗಳು ಕೂಡ ಫಲ ಬಿಡ್ತಾಯಿದೆ, ನೋಡ್ತಾ ಇರಬೇಕು. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಮೊದಲು ಹೇಳ್ದಂಗೆ ಓನರ್ ಹೇಳ್ತಿರೋದು ಟೋಟಲ್ಲು 85 lakhs, ಫೈನಲ್ಲೇ 85 lakhs ಅಂತಾರೆ ಟೋಟಲ್ ಪ್ಲಾಟ್ಗೆ. ನೋಡಿ ಡ್ರಿಪ್ ಇರಿಗೇಷನ್ ಎಲ್ಲ ಹಾಕಿರೋದು, ಪೈಪ್ ಲೈನದು. ಪ್ರೈಸ್ ವೈಸು 85 lakhs ಟೋಟಲ್ ಅಂತ ಹೇಳ್ತಾ ಇದ್ದಾರೆ. ಕುಂತಿರೋ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದೇನೋ. ಇದರೊಡೆ ಕೂತ್ಕೊಂಡಾಗ ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡ್ಕೊಡ್ತೀನಿ, ಆಗ ರೇಟು ಫೈನಲ್ ಆಗುತ್ತೆ. ಹಚ್ಚ ಹಸಿರಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ. ನೋಡಿ ತೆಂಗಿನ ಮರ ಸಾಲು ಹೆಂಗಿದೆ ಅಂತ. ಮತ್ತು ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೇವೆ. ನಮ್ಮದು 2% ಕಮಿಷನ್ ಇರುತ್ತೆ. ನೋಡಿ ನಿಂಬೆ ಲೆಮನ್ ಹೆಂಗಿದೆ, ಲೆಮನೆಲ್ಲ ಬಿಟ್ಟಿದೆ ಚೆನ್ನಾಗಿ. ಬೋರೆಲ್ಲ ನೀರು ತುಂಬ ಚೆನ್ನಾಗಿದೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರೋಂಥ ನಂಬರೇ ಕರೆ ಮಾಡಿ, ಡಿಸ್ಟೆನ್ಸ್ ನೋಡ್ಕೊಳ್ಳಿ. ನಿಮಗೆ ಡಿಸ್ಟೆನ್ಸ್ ಎಲ್ಲ ಓಕೆ ಆಗುತ್ತೆ ಅಂದರೆ ಮಾತ್ರ ದಯಮಾಡಿ ವಿಸಿಟ್ ಮಾಡಿ. ಸಮಯ ವ್ಯರ್ಥ ಆಗೋದು ಬೇಡ ಯಾರಿಗೂ ಕೂಡ. ರೇಟ್ ಆಗಲಿ ಡಿಸ್ಟೆನ್ಸ್ ಆಗಲಿ ನಿಮಗೆಲ್ಲ ಓಕೆ ಅಂದರೆ ಖಂಡಿತ ಬನ್ನಿ, ತೋರಿಸ್ಕೊಡ್ತೇನೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ನೋಡಿ ಇನ್ನೂ ಕೂಡ ಸ್ಪೇಸ್ ಇದೆ, ನಿಮ್ಗೆ ಬೇರೆ ಬೇರೆ ಗಿಡಗಳು ಬೆಳ್ಕೋಬೋದು. ಸಪೋಟ ಎಲ್ಲ ನೋಡಿ, ಸಪೋಟ ಎಲ್ಲ ಫಲ ಬಿಟ್ಟಿದೆ. ಪ್ರತಿಯೊಂದು ಕೂಡ ಅಷ್ಟೇ ಫಲ ಬಿಡ್ತಾಯಿದೆ. ತುಂಬಾ ಒಂದು ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಗ್ರೀನರಿ ಇದೆ. ಒಂದು ಮನೆ ಮಾಡ್ಕೊಬಿಟ್ರಂತೂ ಆರಾಮಾಗಿಲ್ಲಿ ವಾಸ ಮಾಡ್ಬೋದು. ದಯಮಾಡಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.